ಇವತ್ತು ಪ್ರತಿಷ್ಠಾಪನೆ ಆದ ಮೇಲೆ 48ನೇ ದಿನ ಎಲ್ಲ ಮಂಡಲ ಪೂಜೆಗಳನ್ನು ಭಕ್ತಾದಿಗಳು ಭಾರಿ ವಿಜೃಂಭಣೆಯಿಂದ ನಡೆಸಿ 48 ದಿನಗಳ ಕಾಲ ಆ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಆದರೆ ಇವತ್ತಿನ ದಿನ ಒಂದು ವಿಶೇಷವಾದ ಸಂಗತಿ ಅಂದರೆ ಈ ಎಲ್ಲ ಪೂಜೆಗಳು ನಡೆದ ಮೇಲೆ ಹೋಮಗಳು ಪೂಜೆಗಳು ಮಂಗಳಾರತಿಗಳು ಎಲ್ಲ ಆದಮೇಲೆ ಇವತ್ತು ಈ ದೇವರು ಮೇಲಿನಿಂದ ಕುಂಭಾಭಿಷೇಕ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಮಗೂ ಮನೆದೇವರು, ಇಲ್ಲಿ ಸುಮಾರು ಜನರಿಗೆ ಎಲ್ಲರಿಗೂ ಮನೆದೇವರು, ಆ ಮನೆದೇವರು ನಮಗೆ ಆಶೀರ್ವದಿಸಿದ್ದಾರೆ ಅಂತೇಳಿ ತಿಳ್ಕೊಂಡು ನಾವು ಆ ದೇವತೆಗೆ ಎಲ್ಲರಿಗೂ ಆಶೀರ್ವದಿಸಿ ಅಂತೇಳಿ ನಾವು ಯನ್ನಗರ ಗ್ರಾಮದ ಇತಿಹಾಸ ಪ್ರಸಿದ್ಧ ಯಲ್ಲಮ್ಮ ದೇವಿ ಮತ್ತು ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಗದ್ದಿಗೆ ಮಠದಲ್ಲಿ ಈ ದಿನ ಹೊಸದಾಗಿ ನಮ್ಮ ಯಲ್ಲಮ್ಮ ದೇವಿ ಟ್ರಸ್ಟ್ನವರು ಮತ್ತು ಜ್ಯೋತಿರ್ಲಿಂಗ ಸ್ವಾಮಿ ವಂಶಸ್ಥರು ಎಲ್ಲ ಸೇರಿ ಈ ಒಂದು ಯಲ್ಲಮ್ಮ ದೇವಿಯ ಭವ್ಯವಾದ ಒಂದು ದೇವಸ್ಥಾನವನ್ನು ಭಾಳ ಸ್ವಚ್ಛವಾಗಿ ಬೃಹದಾಕಾರವಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ಸುಂದರವಾದ ಯಲ್ಲಮ್ಮ ದೇವಿಯ ಮೂರ್ತಿ ಸಹ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 48 ದಿವಸ ಆಗಿದೆ. ಸುಮಾರು 21 ದಿವಸ ಒಂದು ಚಂಡಿಕಾ ಹೋಮ ಮಾಡಿ ಇವತ್ತೊಂದು 48ನೇ ದಿನದ ಒಂದು ಮಂಡಲ ಪೂಜೆ ಕಾರ್ಯಕ್ರಮವನ್ನು ಸಹ ಎಲ್ಲ ಟ್ರಸ್ಟ್ನವರು ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಟ್ರಸ್ಟ್ ಕಮಿಟಿಯವರಿಗೆ ಈ ಬೃಹದಾಕಾರವಾದ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಭಕ್ತರಿಗೆ ಒಂದು ಸಮರ್ಪಣೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ, ಇದಕ್ಕೆ ಸಹಾಯ ಮಾಡಿದ ಎಲ್ಲ ಪೋಷಕರಿಗೂ ಮತ್ತು ಈ ಒಂದು ಭವ್ಯ ಬಂಗಲೆ ಇಲ್ಲಿ ಭವ್ಯವಾದ ದೇವಸ್ಥಾನ ಒಂದು ನಿರ್ಮಾಣ ಮಾಡಲು ಸಹಕರಿಸಿದಂಥ ಎಲ್ಲ ಈ ಒಂದು ಯಲ್ಲಮ್ಮ ಬಳಗದ ಭಕ್ತಾದಿಗಳಿಗೆ ನಾನು ಮುಂದೆನೂ ಸಹ ಈ ದೇವಿಯ ಸೇವೆಯನ್ನು ಮಾಡಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಇಲ್ಲಿ ಹೆಚ್ಚಿನ ಒಂದು ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮತ್ತು ಕಟ್ಟಡಗಳನ್ನು ಮುಂದೆ ಇನ್ನೂ ಅನೇಕ ಡೆವಲಪ್ಮೆಂಟ್ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ, ಅವೆಲ್ಲ ಆಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಪ್ರಸಿದ್ಧವಾದ ಯಲ್ಲಮ್ಮ ದೇವಿ ಇದೊಂದು ದಾಖಲೆಯ ಜಾಗ ಇದು. ಯಾಕೆ ಅಂತೇಳಿದ್ರೆ ಇಡೀ ಬೆಂಗಳೂರು ಡಿಸ್ಟಿಕ್ಕು ಇಲ್ಲಿ ಬಂದು ತಿಂಗಳಾನುಗಟ್ಟಲೆ ಜಾತ್ರೆ ನಡೀತಾ ಇತ್ತು. ಒಂದು ಭವ್ಯವಾದ ಸ್ಥಾನ ಇದು. ಅದಕ್ಕೆ ಒಂದು ಈ ಟ್ರಸ್ಟಿನ ಪದಾರ್ಥಗಳು ಎಲ್ಲರೂ ಸೇರಿ ಇದಕ್ಕೆ ಒಂದು ಮೂಲಭೂತ ಒಂದು ತಾಯಿಯ ಭವನವನ್ನು ಮಾಡಿಸಿ ಒಂದು ಸುಂದರವಾದ ದೇವಿಯ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲಿಗೆ ಅವರಿಗೆಲ್ಲ ಕೃತಜ್ಞತೆಗಳು. ಮತ್ತು ಇದೇ ರೀತಿ ಇಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಆಗಲಿ, ಇಲ್ಲಿ ಉತ್ತಮವಾದ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ಇಲ್ಲಿ ಒಂದು ಉತ್ತಮವಾದ ಸ್ಥಳ ಇದೆ. ಹಾಗೆ ಈ ಪವಿತ್ರ ಸ್ಥಳದಲ್ಲಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿ, ಒಳ್ಳೆ ಕಾರ್ಯಗಳಾಗಲಿ, ಇಲ್ಲಿ ಮದುವೆ ಮುಂಜಿ ನಡೆದು ತಾವಿಯ ಕೃತಜ್ಞತೆಗೆ ಪಾತ್ರರಾಗಲಿ ಅಂಥೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಮಾಡಿ ನಾನು ಸಮಸ್ತಾದಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾವು ಸುಮಾರು 50 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ದೊಡ್ಡದನಿನ ಜಾತ್ರೆ ನಡೀತಾ ಇತ್ತು. ನಮ್ಮ ತಂದೆ ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದೀನಿ ನಾವು ಕೆಂಗೇರಿಯವರು. ನಾವು ಈ ದೇವಿ ಆರಾಧಕ ಭಕ್ತರು. ಏನು ಅಂತಂದರೆ ಒಂದು ಸಣ್ಣ ದೇವಸ್ಥಾನ ಇತ್ತು. ಸಣ್ಣ ದೇವಸ್ಥಾನ ಇದ್ರೂ ಸಾಂಗೋಪಾಂಗವಾಗಿ ಪೂಜೆ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ನಾವೊಂದು ಟ್ರಸ್ಟ್ ಪ್ರಾರಂಭ ಮಾಡಿ ಇಲ್ಲಿ ನಮ್ಮ ಸುರೇಶ್ ರೆಡ್ಡಿಯವರು ನೇತೃತ್ವದಲ್ಲಿ, ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಟ್ರಸ್ಟನ್ನು ಫಾರಂ ಮಾಡಿ ಇಲ್ಲಿ ಈ ದೇವಸ್ಥಾನನ ಕಟ್ಟಡ ಕಟ್ಟೋದಕ್ಕೆ ಸಂಕಲ್ಪ ಮಾಡಿ ಭಕ್ತಾದಿಗಳಲ್ಲಿ ನಾವು ಬೇಡಿಕೊಂಡಾಗ ತಮ್ಮ ಕೈಲಾದಂಥ ಸಹಾಯವನ್ನು ಎಲ್ಲರೂ
ಮಾಡಿದ್ದಾರೆ. ಆ ಒಂದು ಮೇರೆಗೆ ಇವತ್ತು ಈ ಕಟ್ಟಡ ಬಂದಿದೆ. ಇನ್ನೂ ಆಗುವಂಥ ಕೆಲಸ ತುಂಬ ಇದೆ ಇಲ್ಲಿ. ನಾನು ಬೇಡ್ಕೊಳ್ಳೋದು ಇಷ್ಟೇ, ಸಮಸ್ತ ಭಕ್ತಾದಿಗಳಲ್ಲಿ ಇಲ್ಲಿ ಸ್ವಲ್ಪ ತಾರತಮ್ಯ ಉಂಟು ಮಾಡದೆ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ದೇವಸ್ಥಾನನ ಪೂರ್ಣಗೊಳಿಸಬೇಕು ಅಂತ ಕೇಳಿಕೊಂಡು ಭಕ್ತಾದಿಗಳು ಪಾಪ ಪುಣ್ಯಾತ್ಮರು ಬೆಳ್ಳಂಡೂರಿನವರು ನಮ್ಮ ಸುರೇಶ್ ರೆಡ್ಡಿ ಅವರು ಎಲ್ಲರೂ ಸೇರಿ ಪಾಪ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡಿದ್ರೆ ಅಷ್ಟೇ ಸಾಲದು. ಇಲ್ಲಿ ಒಂದು ಛತ್ರ ಕಟ್ಟವ್ರೆ, ಅವರು ಬೆಳ್ಳಂಡೂರವರೇ ಅವರು. ಅದರಲ್ಲಿ ಸಣ್ಣ ಒಂದು ಮದುವೆಗಳು ನಡೀತಾ ಇರ್ತದೆ. ಜಾತ್ರೆ ಟೈಮ್ನಲ್ಲಿ ಅಲ್ಲಿ ಅರವಂಟಿಗೆ ಅಂದರೆ ಅನ್ನ ಸಂತರ್ಪಣೆ ಮಾಡಲು ಅನುಕೂಲ ಮಾಡಿಕೊಟ್ಟವ್ರೆ. ಇನ್ನೂ ಇದು ಬೃಹದಾಕಾರವಾಗಿ ಬೆಳೀಲಿ, ಆ ತಾಯಿ ಕೃಪೆ ಭಕ್ತಾದಿಗಳ ಮೇಲೆ ಇರಲಿ. ಪಾಪ ಈಗ ನಾವು ಜ್ಯೋತಪ್ಪನವ್ರನ್ನ ನೆನೆಸ್ಕೊಬೇಕು, ಜ್ಯೋತಯ್ಯನವ್ರನ್ನ. ಆ ಜ್ಯೋತಯ್ಯನವರು ಪಾಪ ಶ್ರದ್ಧೆಯಿಂದ ನಮ್ಮ ಕಡೆ ಎಲ್ಲ ಬರೋರು. ಈ ನಾಗಲಿಂಗ ಸ್ವಾಮಿಗಳು ನಮ್ಮೂರ ಕಡೆ ಬರೋರಂತೆ. ಜ್ಯೋತಿರ್ಲಿಂಗ ಸ್ವಾಮಿಗಳು ಅನಾದಿ ಕಾಲದಲ್ಲಿ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆನ್ನಾಗರ ಯಲ್ಲಮ್ಮ ದೇವಿ ದೇವಾಲಯವನ್ನು ಸತತ 1 ವರ್ಷದ 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಇದು ನೆರವೇರಿಸಿ ಕನ್ಸ್ಟ್ರಕ್ಷನ್ ಮಾಡಿ ಇವತ್ತು ಜೂನ್ 20ನೇ ತಾರೀಕಿನಿಂದ ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೂ 48 ದಿವಸಗಳ ಕಾಲ ಸತತವಾಗಿ ಮಂಡಲ ಅಭಿಷೇಕ ಪೂಜೆಗಳು ನಡೆದು ಕಂಟಿನ್ಯೂಸ್ ಆಗಿ 21 ಚಂಡಿಕಾ ಹೋಮಗಳು ನಡೆದಿದೆ. ಇವತ್ತು 48ನೇ ಮಂಡಲಾಭಿಷೇಕಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ವಂಶಸ್ಥರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಬಹಳ ವಿಜೃಂಭಣೆ ನಡೆದು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಮತ್ತು ಶ್ರೀ ಯಲ್ಲಮ್ಮದೇವಿ ದೇವಾಲಯದ ಟ್ರಸ್ಟ್ನ ವತಿಯಿಂದ ಈ ದಿನ ಏನು ತಾವೆಲ್ಲ ಗಮನಿಸಿದಂತೆ ಯಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗಿತ್ತು. ಅದರ 48ನೇ ದಿನದ ಮಂಡಲ ಪೂಜೆಯನ್ನ ಈ ದಿನ ಆಯೋಜನೆ ಮಾಡಲಾಯಿತು. ಈ ಒಂದು ಪೂಜಾ ಪ್ರಯುಕ್ತ 21 ಚಂಡಿಕಾ ಯಾಗಗಳು ಈಗಾಗಲೇ 48 ದಿನಗಳ ಅವಧಿಯಲ್ಲಿ ಮಾಡಲಾಗಿದೆ. ಅದಾದ ನಂತರ ಇವತ್ತು ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನ ಎಲ್ಲ ಗ್ರಾಮಸ್ಥರು, ಸಾರ್ವಜನಿಕರು, ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳವರ ವಂಶಸ್ಥರು ಸೇರ್ಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಹಂತವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ದಿನ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಸಾಗುತ್ತಲೇ ಇದೆ. ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತಷ್ಟು ಅವಶ್ಯಕತೆ ಇದೆ. ಇಲ್ಲಿ ಗೋಶಾಲ ಬರ್ತಿದೆ, ಅನ್ನದಾಸೋಹ ಮಂದಿರ ಬರ್ತಿದೆ, ಸಮುದಾಯ ಭವನ, ರಂಗಮಂದಿರ, ಅನಾಥಾಶ್ರಮ, ವೃದ್ಧಾಶ್ರಮ, ಹೀಗೆ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ದಿನ ಇಲ್ಲಿ ಟ್ರಸ್ಟ್ನ ವತಿಯಿಂದ ಏನು ಈ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಹೋಗ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನಾದ್ರೂ ಒಂದು ಯಲ್ಲಮ್ಮ ದೇವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಬರ್ತಿದೆ ಅಂದ್ರೆ ಇದು ಚಿಕ್ಕ ಸೌದತ್ತಿ ಯಲ್ಲಮ್ಮ ಅಂದ್ರೆ ತಪ್ಪಾಗಲಾರದು. ಅದೇ ಮಾದರಿಯಲ್ಲಿ ಇದು ಬರ್ತಿದೆ. ಹಾಗಾಗಿ ಎಲ್ಲಾ ಸಾರ್ವಜನಿಕರು, ವೀಕ್ಷಕರು ದಯವಿಟ್ಟು ಇದನ್ನ ಗಮನಿಸಿ ಈ ಕ್ಷೇತ್ರಕ್ಕೆ ತಾವೂ ಸಹ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಕೈಲಾದಂತ ಮಟ್ಟಿಗೆ ನಿಮ್ಮ ಧನ ಸಹಾಯವನ್ನ ಮಾಡಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಹ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇವೆ. ಶ್ರೀ ಜ್ಯೋತಿರ್ಲಿಂಗ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಇತಿಹಾಸ ಪ್ರಸಿದ್ಧವಾದಂತ ಯಲ್ಲಮ್ಮ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ 48ನೇ ಮಂಡಲ ಪೂಜೆಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಭಕ್ತಾದಿಗಳು ಮತ್ತು ವಂಶಸ್ಥರು ಹಾಗೂ ದೇವಸ್ಥಾನದ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಇನ್ನು ಉಳಿದಂತ ಕಾರ್ಯಕ್ರಮ ಕೂಡ ಆಗ್ಬೇಕಾಗಿದೆ. ಇಲ್ಲಿ ಪರಾಂಗಣ ಆಗಬೇಕು, ರಾಜಗೋಪುರ ಆಗಬೇಕು, ಅದೇ ರೀತಿ ಕಲ್ಯಾಣಿ ಆಗಬೇಕು, ರುದ್ರಾಶ್ರಮ, ಧ್ಯಾನ ಮಂದಿರ ಎಲ್ಲ ಆಗಬೇಕು. ಎಲ್ಲ ಭಕ್ತಾದಿಗಳು ತನುಮನವನ್ನ ಅರ್ಪಿಸಿ ಈ ಉಳಿದು ಇರುವಂತ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರಲಿ. ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಮನಸ್ಸನ್ನ ಕೊಟ್ಟು
ತನುಮನವನ್ನು ಅರಳಿಸ್ಲಿ ಈ ಜಾಗಕ್ಕೆ. ತುಂಬ ಅಭಿವೃದ್ಧಿಯಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಡಬೇಕು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಯಲ್ಲಮ್ಮ ದೇವಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಇವತ್ತು ನಮ್ಮ ಯನ್ನಾಗರ ಗ್ರಾಮದ ವಿಶೇಷವಾದಂತಹ ಆರಾಧ್ಯ ದೈವವಾದಂತಹ ಶ್ರೀ ಮಹಾಮಾತೆ ಜಗನ್ಮಂಗಳದಾಯಿನಿ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಂಡಲ ಪೂರ್ಣಾಭಿಷೇಕ ಅಂತೀವಿ. ಅಂದರೆ 48ನೇ ದಿನದ ಮಂಡಲ ಪೂರ್ಣಾಭಿಷೇಕ ಕಾರ್ಯಕ್ರಮ ನಿನ್ನೆಯಿಂದ ವಿಜೃಂಭಣೆಯಾಗಿ ನೆರವೇರಿದೆ. ತಾಯಿಯನ್ನೆಲ್ಲರೂ ದರ್ಶನ ಮಾಡಿಕೊಂಡಿದ್ದೀರಾ. ನಿನ್ನೆಯಿಂದ ತಾಯಿಗೆ ಪ್ರದೋಷ ಕಾಲದ ಪೂಜೆಗಳು, ಉತ್ಸವಮೂರ್ತಿಗಳಿಗೆ ಅರ್ಚನೆ, ಸಹಸ್ರನಾಮಾರ್ಚನೆ, ಲಕ್ಷಾರ್ಚನೆಗಳೆಲ್ಲ ಆಗಿ ತಾಯಿಗೆ ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ಫಲಾಭಿಷೇಕ ಮತ್ತು ಮಂಗಳದ್ರವ್ಯ ಅಭಿಷೇಕಗಳಿಂದ ತಾಯಿಗೆ ಅಭಿಷೇಕ ಆಗಿದೆ. ವಿಶೇಷವಾಗಿ ರುದ್ರಾಭಿಷೇಕ ಆಗಿದೆ. ಆನಂತರ ಕಳಶಗಳಲ್ಲಿ ತಾಯಿಯನ್ನು ಆವಾಹನೆಯನ್ನು ಮಾಡಿ ಕಳಶಾರಾಧನೆ, ಗ್ರಹಾರಾಧನೆ ಪುರಸ್ಸರವಾಗಿ ತಾಯಿಗೆ ನವಗ್ರಹ, ಗಣಪತಿ, ವಿಶೇಷವಾಗಿ ದುರ್ಗಾ ಹೋಮಾದಿಗಳನ್ನು ನೆರವೇರಿಸಿ ಆನಂತರ ತಾಯಿಗೆ ಮಹಾಕುಂಭಾಭಿಷೇಕ, ಮಹಾ ಅರ್ಚನೆ, ಮಹಾಮಂಗಳಾರತಿಗಳನ್ನು ನೆರವೇರಿಸಿ ಈಗ ತಾಯಿ ಸಂತೃಪ್ತರಾಗಿ ತಾಯಿಯ ಕಾರ್ಯವನ್ನು 48 ದಿನಗಳ ಮಂಡಲ ಪೂಜಾರಾಧನೆಯನ್ನು ತಾಯಿ ಸಂತೃಪ್ತವಾಗಿಗೊಳಿಸ್ಕೊಂಡಿದ್ದಾಳೆ. ವಿಶೇಷವಾಗಿ ಆ ತಾಯಿನೇ ಒಳ್ಳೆ ಮಳೆಯನ್ನು ಸುರಿಸಿದ್ದಾಳೆ. ಇವತ್ತು ನಮಗೆ ಅವತ್ತೆಲ್ಲನೂ ಕೂಡ ಶುದ್ಧಿ ಮಾಡಿಕೊಟ್ಲು. ಮಳೆಗೆ ಅಡ್ಡಿ ಇಲ್ದಿರ ಪ್ರಥಮವಾಗಿ ಶುದ್ಧಿಯನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ಲು ಯಲ್ಲಮ್ಮ ದೇವಿ. ನೋಡಿ ಎಷ್ಟು ಸತ್ಯವಾಗ ಈ ಕಲಿಯುಗದಲ್ಲಿ ಸತ್ಯ ಪವಾಡ ನಡೆಯುತ್ತೆ ಅಂತ. ಪ್ರತಿಷ್ಠಾಪನೆ ದಿವಸ ಗಂಗೆ ಪೂಜೆ ಮಾಡಬೇಕಾದ್ರೆ ತಾಯಿ ಶುದ್ಧಿಯನ್ನು ಮಾಡಿ ಜಾಗವನ್ನ ಮಳೆಯನ್ನು ತರಿಸಿ ಮಳೆಯಿಂದ ಶುದ್ಧಿಯನ್ನು ಮಾಡಿ ನಮಗೆ ಮಾಡಿಕೊಟ್ಲು. ಆನಂತರವಾಗಿ ಇವತ್ತೆಲ್ಲ ಕಾರ್ಯಕ್ರಮ ಮುಗಿದಾದ ಮೇಲೆ ಮಹಾಕುಂಭಾಭಿಷೇಕ ಆಗೋ ಸಮಯದಲ್ಲಿ ತಾಯಿ ಪುಷ್ಪವೃಷ್ಟಿಯನ್ನು, ಮಹಾಮಳೆಯನ್ನು ಕುರಿಸಿ ತನ್ನ ತೃಪ್ತಿಯನ್ನಾಗಿದ್ದಾಳೆ. ಮಹಾಪವಾಡ ಸದೃಶದಲ್ಲಿ ಆ ತಾಯಿ ಒಳ್ಳೆ ಮಳೆಯನ್ನು, ಭರ್ಜರಿ ಮಳೆಯನ್ನು ಕುರಿಸಿದ್ದಾಳೆ. ಪ್ರತಿಯೊಬ್ಬರಿಗೂ ಆ ತಾಯಿಯ ಆಶೀರ್ವಾದ ಸಿಕ್ಕಿದೆ ಅಂತ ಅರ್ಥ. ಸಂತೃಪ್ತಗೊಂಡಾಗೆ ಪ್ರಜನ್ಯವೂ ಅಪಾಮಾಯತನಂ, ಅಂದರೆ ಆ ಪರ್ಜನ್ಯ ಅಂದರೆ ಮಳೆಯಿಂದ ಸಂತೃಪ್ತಿಗೊಳಿಸ್ತಾಳೆ ತಾಯಿ ಅಂತ. ಅಂತಹ ತಾಯಿ ತೃಪ್ತಿಕರವಾಗಿದ್ದಾಳೆ. ಇವತ್ತು ಎಲ್ಲರೂ ಬಂದು ದರ್ಶನ ಮಾಡಿ, ಮಹಾಪುಣ್ಯಕ್ಷೇತ್ರ, ಪ್ರತಿಯೊಬ್ಬರು ಬಂದು ಯಲ್ಲಮ್ಮ ತಾಯಿಯನ್ನು ದರ್ಶನ ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ದೇವಸ್ಥಾನ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲನೂ. ನಮ್ಮ ಇಡೀ ಆನೇಕಲ್ ತಾಲೂಕಲ್ಲಿ ಬಹಳ ವಿಜೃಂಭಣೆಯಾಗಿ ದೇವಸ್ಥಾನ ಬರ್ತಾ ಇದೆ. ಇದು ಇವಾಗ ಮೂಲ ಪ್ರಕೃತಿ ರೂಪ ಮಾತ್ರ ಇಲ್ಲಾಗಿದೆ. ಗರ್ಭಗುಡಿ ಮೊದಲು ಪ್ರಾಕಾರ ಆಗಿದೆ. ಇನ್ನು ಮಹಾಪ್ರಾಕಾರ, 4 ಗೋಪುರಗಳು, ರಾಜಗೋಪುರ, ಸುತ್ತು ಪ್ರಾಕಾರದಲ್ಲಿ ನವಗ್ರಹಗಳು, ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗದ್ಗೆ ಜ್ಯೋತಿಲಿಂಗೇಶ್ವರ ಸ್ವಾಮಿಗಳ ದೇವಾಲಯ ಇನ್ನು ನಿರ್ಮಾಣ ಹಂತದಲ್ಲಿದೆ. ಎಲ್ಲರೂ ಯಥೇಚ್ಛವಾಗಿ ಇಲ್ಲಿ ಬಂದು ತಾಯಿಯ ದರ್ಶನ ಮಾಡಿ ತಮ್ಮ ಆದಷ್ಟು ಸಹಾಯವನ್ನು ಧನಕನಕ ವಸ್ತು ರೂಪಾದಿಗಳನ್ನು ತಾಯಿಗೆ ಅರ್ಪಣೆಯನ್ನು ಮಾಡಿ ಈ ಒಂದು ದೇವತಾ ಕಾರ್ಯ, ನಮ್ಮ ಹಿಂದೂ ಧರ್ಮ ಶಾಶ್ವತವಾಗಿ ನಿಲ್ಲಬೇಕು, ಅಂತಹ ದೇವ ಕಾರ್ಯರೆಲ್ಲರೂ ತಮ್ಮನ್ನು ತೊಡಸ್ಕೊಂಡು ಆ ತಾಯಿ ಕೃಪೆಗೆ ಪ್ರಾಪ್ತರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು. ಯಲ್ಲಮ್ಮ ತಾಯಿಯ ಕೃಪಾಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ, ಈ ದಿನದ 48ನೇ ದಿನದ ಮಂಡಲಾಭಿಷೇಕದ ಕೊನೆಯ ದಿನ ಬೆಳಗ್ಗೆಯಿಂದನೇ ಸುಮಾರು ಭಕ್ತಾದಿಗಳು, ಕುಲಸ್ಥರು ಎಲ್ಲ ಇಲ್ಲಿರೋ ತಾಯಿಯ ವಂಶಸ್ಥರೆಲ್ಲ ಇಲ್ಲಿ ಬಂದು ನೆಲೆಸಿರೋ ಪೂಜೆಗಳೆಲ್ಲ ಮುಗಿಸಿದ್ದಾರೆ. ಕುಂಭಾಭಿಷೇಕ ಎಲ್ಲ ಮುಗಿಸಿ ಕಳಶದ ಮತ್ತು ಕಂಕಣ ಎಲ್ಲ ಇವತ್ತಿಗೆ ಕೊನೆಗೆ ತಾಯಿನ 48 ದಿವಸ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ 48 ದಿವಸ ಆಯಿತು. ಎಲ್ಲ ಇಲ್ಲಿ ನೆಲೆಸಿದ್ಲು. ಈಗ ಆ ತಾಯಿನ ಬೇರೆ ಈಗ ನಮಗೆಲ್ಲ ಭಕ್ತರಿಗೂ ಹೋಗಿ ಮನೆಗಳಿಗೂ ಆ ತಾಯಿಯ ಒಂದು ಆಶೀರ್ವಾದ ಸಿಗಲಿ ಅಂತ ಇಲ್ಲೇ ನಾವು ಇಟ್ಕೊಂಡ್ರೆ 48 ದಿವಸ ಆದಮೇಲೂ ಆಯಮ್ಮನಿಗೆ ಒಂದು ಸ್ವಲ್ಪ ಕಟ್ಟಾಕಿದಂಗೆ ಆಗುತ್ತೆ. ಈಗ ಎಲ್ಲ ಭಕ್ತರ ಮನೆಗೆ ಹೋಗಿ ಎಲ್ಲರನ್ನೂ ಆಶೀರ್ವಾದ ಮಾಡಿ ಬರ್ತಾಳೆ. ಇವತ್ತಿಗೆ ಈ 48 ದಿವಸದಲ್ಲಿ 21 ಚಂಡಿ ಹೋಮ ಮಾಡಿದ್ದೀವಿ. ಇದು ಒಂದು ರೆಕಾರ್ಡ್ ಆಗಿದೆ. ಅದರಲ್ಲಿ ಈ ಥರ ನಾವು ಅಂದ್ಕೊಂಡಿರಲಿಲ್ಲ. 8-9 ಚಂಡಿ ಹೋಮ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ 18ಗೆ ಆಯಿತು. ಈಗ 21-22 ಚಂಡಿ ಹೋಮ ಮಾಡಿ ಆಯಿತು. ಇನ್ಮೇಲೆ ಇದೇ ಥರನೇ ಪೂಜೆಗಳು ನಡ್ಕೊಂಡು ಹೋಗ್ತಾ ಇರಲಿ. ಆ ತಾಯಿಯ ಕೃಪಾಶೀರ್ವಾದ ಎಲ್ಲ ಭಕ್ತರೊಂದರ ಮೇಲೆ ಇದ್ದರೆ ಎಲ್ರಿಗೂ ಒಳ್ಳೆಯದು ಅನಿಸುತ್ತೆ. ಮತ್ತು ನಮ್ಮ ಎಲ್ಲ ಈ ಒಂದು ಕಾರ್ಯಕ್ಕೆ ಕೈಗೂಡಿಸಿದಂಥ ಪ್ರತಿಯೊಂದು ಭಕ್ತ ಮಹಾಶಯರಿಗೆ ಈ ಮೂಲಕ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ಎಂಟೈರ್ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳ ಜನ ಭಕ್ತರು ಮತ್ತು ನಮ್ಮ ಸುತ್ತಲೂ ಯಾರಂಡಹಳ್ಳಿ, ಬೆಲ್ಲಂಡೂರು, ಹೊಸಳ್ಳಿ, ಯನ್ನಾಗರ, ಚಂದಾಪುರ, ಕಾಶನಾಯಕನಹಳ್ಳಿ ಎಲ್ಲ ಕಡೆ ಸುತ್ತಮುತ್ತ ಊರುಗಳೆಲ್ಲ 18 ಊರುಗಳಿಗೆ ಆ ತಾಯಿ ಗ್ರಾಮ ದೇವತೆ.
ಆ ಗ್ರಾಮ ದೇವತೆಯ ಒಂದು ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ. ಇನ್ಮೇಲೆ ದಿನೇ ಮತ್ತು ದೇವಸ್ಥಾನದ ಇನ್ನೂ ಕಂಪ್ಲೀಷನ್ ಆಗೋ ಕೆಲಸ ಇದೆ. ಸುತ್ತಲೂ ಪ್ರಾಕಾರದ ಕೆಲಸ ಇದೆ, ರಾಜಗೋಪುರ ಇದೆ, ಮತ್ತು ಇಲ್ಲಿ ಎಲ್ಲ ನಾವು ಹಮ್ಮಿಕೊಂಡಿರೋ ಗೋಶಾಲೆ, ಒಂದು ರಂಗಮಂದಿರ, ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಇವೆಲ್ಲ ಮಾಡಿ ಮುಗಿಸೋಣ ಅಂತ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲರೂ ಬಂದು ಸೇರ್ಕೊಳ್ಳಿ. ದಯವಿಟ್ಟು ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿಳಂಬ ಆಯಿತು ಮಳೆಯಿಂದಾಗಿ, ಏನಾದರೂ ಅನಾನುಕೂಲಗಳಾಗಿದ್ರೆ ಕ್ಷಮೆ ಇರಲಿ. ಹೀಗೆ ಬರ್ತಾಯಿರಿ ದಯವಿಟ್ಟು. ಮತ್ತು ಈ ಒಂದು ಇದಕ್ಕೆ ಎಲ್ಲ ಕೊಟ್ಟ ದಾನಿಗಳಿಗೆ ಈ ಮೂಲಕ ಮೊದಲಿಂದ ಸ್ಟಾರ್ಟಿಂಗಿಂದ ಕೊಟ್ಟದ ಎಲ್ಲ ದಾನಿಗಳಿಗೂ ಈ ಮೂಲಕ ಕೃತಜ್ಞತೆ ಅರ್ಪಿಸ್ತೀವಿ. ಇದು ಕೊನೆಯ ದಿನ ಆಗಿರೋದ್ರಿಂದ ಮಂಡಲಾಭಿಷೇಕದ್ದು, ಮತ್ತು ನಾವು ರಾಜಗೋಪುರದ ಕುಂಭಾಭಿಷೇಕಕ್ಕೆ ಮಾತ್ರ ನಾವು ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅಲ್ಲಿವರೆಗೂ ದಿನೇ ಪೂಜೆಗಳದು ಏನು ಕೊರತೆ ಇಲ್ದಿರ ನಡೀಲಿ ಅನ್ನೋದು ಕೋರ್ಕೊಳ್ತಾ ತಾಯಿ ಹತ್ರ ಎಲ್ಲರನ್ನೂ ಬೀಳ್ಕೊಳ್ಳೋಣ. ಈಗ ನಮಸ್ತೆ. ಈಗ ಲಲಿತಾ ಸಹಸ್ರನಾಮ ಮತ್ತು ಇದೆಲ್ಲ ಈಗ ಎಲ್ಲ ಭಕ್ತ ವನಿತೆಯರೆಲ್ಲ ಬಂದಿದ್ದಾರೆ, ಅವ್ರ ಮುಖಾಂತರ ಅವೆಲ್ಲ ಮಾಡಿ ಮುಗಿಸೋಣ ಅಂತೇಳಿ ಮಾಡ್ತಾರೆ.